ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ತುಂಬ ದಿವಸ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ಎಲ್ಲೂ ರೈಡ್ ಹೋಗ್ತಿಲ್ಲ, 2 ತಿಂಗಳಿಂದ ಎಲ್ಲೂ ಹೋಗಿಲ್ಲ. ಸೊ ಇವತ್ತು ಏನು ರೈಡ್ ಏನಲ್ಲ, ಜಸ್ಟ್ ಒಂದು ಸ್ಮಾಲ್ ಬ್ರೇಕ್ಫಾಸ್ಟ್ ರೈಡ್ ಥರ. ಬ್ರೇಕ್ಫಾಸ್ಟ್ ರೈಡ್ ಅಂತಲೂ ಅಲ್ಲ ಇದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲೇ ನಮ್ಮ ಒಂದು ತಿತಿಮತಿ ರೋಡಲ್ಲಿ ಒಂದು ಹೊಸ ಆನೆ ಕ್ಯಾಂಪ್ ಓಪನ್ ಆಗಿದೆ. ಹೊಸದಂದರೆ ಮುಂಚೆನೇ ಇತ್ತು, ಇವಾಗ ಅದನ್ನ ಪಬ್ಲಿಕಲ್ಲಿ ಓಪನ್ ಮಾಡಿದ್ದಾರೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅದು ಬಂದು ಮತ್ತಿಗೋಡು ಆನೆ ಕ್ಯಾಂಪ್ ಅಂತ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ ಇವಾಗ ಯಾರೆಲ್ಲ ಬರ್ತಿದ್ದಾರೆ ಅಂದರೆ ನಾನು, ಧನುಷ್, ಬಿದ್ದಪ್ಪ, ಮೈಸೂರವರೇ 3 ಜನ. ಹೊಡೋದಾ ಧನುಷ್ ಅವರೇ? ಹಾಯ್. ಬಂದೇನೆ. ಹಾಂ ನಡಿ. ಎಲ್ಲಾದ್ರೂ ಹಾಕ್ಸೋಣ ಬಾ. ಇವಾಗ ಫ್ಯೂಲ್ ಹಾಕ್ಸಕ್ಕೆ ಹೋಗಬೇಕು. ಫ್ಯೂಲ್ ಬ್ರೇಕ್ ಒಂದು, ಆಮೇಲೆ ಅಲ್ಲಿಂದ ಊಟಗಳಿಂದ ನಮ್ಮ ಬಿದ್ದಪ್ಪ ಅವ್ರು ಜಾಯ್ನ್ ಆಗ್ತಾರೆ. ಇವಾಗ ಏನಂದರೆ ಎಲ್ಲರೂ ಬ್ಲೂ ಆರ್ಮರ್ ತೆಗೆದ್ಬಿಟ್ಟಿದ್ದಾರೆ ನಮ್ಗೆ ಇಲ್ಲಿ ಮೈಸೂರವರು. PC ತೆಗ್ದಿದ್ದಾನೆ, ಧನುಷು, ಬಿದ್ದಪ್ಪ ಎಲ್ಲರೂ ತೆಗ್ದ್ಬಿಟ್ಟಿದ್ದಾರೆ ಬ್ಲೂ ಆರ್ಮರ್. ಅದೇ ಒಂದು ಖುಷಿ ಈಗ ನಮಗೆ. ಇವಾಗ ರೀಫಿಲ್ ಆಯಿತು ಗಾಡಿ. ಇವಾಗ ಒಂದು ಮೈಕ್ ಕ್ವಾಲಿಟಿ ಹೆಂಗಿದೆ ಗೊತ್ತಿಲ್ಲ, ಯಾಕಂದರೆ ಆ ಮೈಕ್ದು ಕನೆಕ್ಟ್ರ್ ಲೂಸ್ ಆಗಿಬಿಟ್ಟಿದೆ. ನೆಕ್ಸ್ಟ್ ಒಂದು ಹೊಸದು ತಗೋಬೇಕು ಕನೆಕ್ಟ್ರ್. ಕೊಡಗಿನ ವೀರ ಬಿದ್ದಪ್ಪ ಅವರು. ಬಿದ್ದಪ್ಪ ಅವರೇ ನಮಸ್ಕಾರ. ಲೇಟ್ ಆಯಿತು ಸ್ವಲ್ಪ, ಬೇಜಾರು ಮಾಡ್ಕೋಬೇಡಿ, ಸ್ವಲ್ಪ ಲೇಟ್ ಆಯಿತು. ಗ್ಲೌಸ್ ಹಾಕೊಬಿಡ್ತೀನಿ. ಹಾಂ ಮಾಡಿ ಮೇಲ್ಗಡೆ. ಆಯ್ತಾ? ಆಯಿತು. ಹಾಂ ಕಾರೊಂದು ಇಟ್ಬಿಡ್ತಾ ಇದೆ ಇವಾಗ, ಕ್ಯಾಮ್ರಾ ಆಲ್ ಮಾಡ್ಕೊಂಡು. ಇವಾಗ ಆಲ್ಮೋಸ್ಟ್ ಬಿಳಿಕೆರೆ ಹತ್ರ ಬಂದಿದ್ದೀವಿ. ಎಲೆಕ್ಷನ್ ಟೈಮ್ ಆಗಿರೋದ್ರಿಂದ ಒಂದು ಸ್ವಲ್ಪ ಇಲ್ಲಿ ಚೆಕ್ಕಿಂಗ್ಸ್ ಇದೆ. ಎಲ್ಲರೂ ಚೆಕ್ಕಿಂಗ್ ಕೆಲವೊಬ್ಬರನ್ನ ಸೆಲೆಕ್ಟೆಡ್ ಪೀಪಲ್ನ ಚೆಕ್ ಮಾಡ್ತಿದ್ದಾರೆ ನೋಡಿ. ಬೈಕರ್ಸ್ನೆಲ್ಲ ಏನು ಮುಟ್ಟಲ್ಲ, ಯಾಕಂದರೆ ಲಗೇಜ್ ಏನಿಲ್ಲ ಅಲ್ಲ ನಮ್ದು. ಇವತ್ತು ನನಗೆ ನಾವು ಗಾಡಿ ಓಡಿಸ್ತಿದ್ದೆ ಅಂತಲೇ ಅನಿಸ್ತಾ ಇಲ್ಲ, ಯಾಕಂದ್ರೆ ಲಗೇಜ್ ಏನಿಲ್ಲ. ಓಯ್ ಸಖತ್ತಾಗಿದೆ ಮರ ನೋಡಿದ್ರು, ಸಖತ್ತಾಗಿದೆ. ಸೊ ವಿ ಹ್ಯಾವ್ ಫೈನಲಿ ರೀಚ್ಡ್ ಮತ್ತಿಗೋಡು ಆನೆ ಶಿಬಿರ. ಓಹ್ ಪಾರ್ಕಿಂಗ್ ಎಲ್ಲ ಇದೇನೋ? ಓಯ್ ಹಂಸ ಇಲ್ಲ ಅಲ್ವಾ? ಮತ್ತಿಗೋಡು ಆನೆ ಕ್ಯಾಂಪ್ಗೆ ಬಂದಿದ್ದೀವಿ ಇವತ್ತು. ಅಯ್ಯಪ್ಪ ಹಾಕೊಳ್ಳೋ. ಇಂದೇನು ಲಾರಿಯ ನಿಂದು? ಮುಂದೆ ಹಾಕು. ಅಂತೂ ಇಂತೂ ಆನೆ ನೋಡೋಕೆ ಬಂದಿದ್ದೀವಿ ನೋಡಿ. ಇಲ್ಲಿ ಅಭಿಮನ್ಯು ಆನೆ. ಇದು ಇವಾಗ ರೀಸೆಂಟಾಗಿ ಆಗಿರೋದಲ್ಲ ಬಿದ್ದಪ್ಪ? ರೀಸೆಂಟಾಗಿ ಮಾಡಿರೋದು. ಮಹೇಂದ್ರ ಆನೆ 41 ಇಯರ್ಸ್. ಎಲ್ಲ ಆನೆದೆಲ್ಲ ಹಾಕಿದ್ದಾರೆ. ಏಕಲವ್ಯ ಆನೆ 39 ವರ್ಷ. ಎಷ್ಟು ತೂಕ, ಕಾವಡಿ ಯಾರು ಎಲ್ಲ ಹಾಕಿದ್ದಾರೆ ಡೀಟೇಲ್ಸ್. ಇದ್ಯಾವ್ದು? ಭೀಮಾ. ಮೈಸೂರು ದಸರಾಗೂ ಆನೆ ಹೋಗುತ್ತೆ, ಇಲ್ಲಿಂದ ಹೋಗುತ್ತೆ. ಹೌದು. ರಾಮಯ್ಯ ಹೊಸ ಆನೆ ಇದು, ಹೆಸರೇ ಕೇಳಿದ್ದೆ ನಾನು. ಇದ್ಯಾವ್ದು ಆನೆ? ಶ್ರೀಕಂಠನ ಅಲ್ಲ ಅದು? ಎಲ್ಲಿ ನೋಡಿ ಇಲ್ಲಿ ಯಾವ ಆನೆ ಗೊತ್ತಿಲ್ಲ ಹೆಸರು. ಧನುಷ್ ಅವರು ವೈಟ್ ಬ್ಯೂಟಿ ಬರ್ತಾ ಇದ್ದಾರೆ. ಇಲ್ಲಿ ಹೊಳ್ದಿದ್ರ ಚಾಮುಂಡೇಶ್ವರಿ. ಧನುಷ್ ಅವರು ಆನೆ ನಡೆದಂಗೆ ನಡೀತಾ ಇದ್ದೀರಾ? ಆನೆಯಿಂದ ಇನ್ಸ್ಪೈರ್ ಆಗಿರೋದು. ಆನೆ ನಡೆದಿದ್ದೆ ದಾರಿ. ಏನು ಅಭಿಮನ್ಯು ಇದೆ? ಭಯ ನನಗೆ. ಆನೆಗೆ ಎತ್ಬಿಟ್ರೆ
ಇಲ್ಲಿ ರಿಂಗಲ್ಲೇ ಫುಲ್ ಇರುತ್ತೆ ಆನೆಗಳು. ಸೊ ಈಗ ಅಭಿಮನ್ಯು ಇಲ್ಲ ಅನ್ಫಾರ್ಚುನೇಟ್ಲಿ, ಅದು ಕಾರ್ಯಾಚರಣೆಗೆ ಹೋಗಿದೆ ಅಂತೆ ಹಾಸನಲ್ಲಿ ಕಾಡಾನೆ ಹಿಡಿಯೋಕ್ಕೆ. ಒಳ್ಳೆ ಬೇಟೆ ಮಾಡ್ಕೊಂಬರಕ್ಕೆ ಹೋಗಿದೆ. ಒಳಗೆ ಹೋಗ್ಬೋದಾ? ಅಲ್ಲೊಂದಿದೆ ನೋಡಿ, ಯಾವುದು ಇಲ್ಲಿ ಪಳಗ್ಸೋದೊಂದು ಜಾಗ ಇದೆ. ನಾವು ಎಲ್ಲಿ ಗೊತ್ತಾ, ಆ ಕಡೆ ಬಿದಿರು ಅಲ್ಲ, ಅಲ್ಲಿ ನೋಡು, ಅಲ್ಲಿ ಮುರಿದಾಕಿದಾರಲ್ಲ. ಇಶಾಂಕ್ ಇಲ್ಲ, ಇಶಾಂಕ್ ಮಿಸ್ ಮಾಡ್ಕೊತಾ. ಇದೊಂದಾನೆ ನೋಡಿ ಇಲ್ಲಿ, ಆನೆ ಅಂತ ಗೊತ್ತಿಲ್ಲ ಹೆಸರು. ಹೆಸರು ಅಣ್ಣ ಇದು? ಅಭಿ. ನನ್ನ ಹೆಸರೇ, ನಮ್ಮ ಹೆಸರಾನೆ ಅಭಿ ಆನೆ. ವಯಸ್ಸು ಇದು 19 ನೋಡಿ. ಅಭಿ ಆನೆ ಇದು, ವೈಬಿತ್ ಅಭಿ ಮೀಟಿಂಗ್ ಅಭಿ. ಒಂದು ಕುಟಿ ಆನೆ ಇದೆ. ನಮ್ಮ ಪೊನೆ ಬೇಟಿಗೆ ಬಂದಿದ್ದಾನೆ, ತವರಿಗೆ ಬಂದಿತ್ತಲ್ಲ ಅವತ್ತು. ಇಷ್ಟೇ ಇದ್ದಿದ್ದು ಅದೃಷ್ಟ ಇಷ್ಟಿತ್ತು. ಅಭಿ ನಮ್ಮ ಬಾಯ್ ಮೇಲೆ ಹತ್ತದ ನೋಡಿ. ನೋಡಿ ಭುವನೇಶ್ವರಿ, ಚೆನ್ನಾಗಿದೆ ಏರಿಯಾ. ಅಭಿಬಾಯಿ ಹೋಗ್ತಾ ಇದ್ದಾರೆ. ಅಭಿ 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 ಅವ್ರು ಹೋಗ್ತಾ ಇದ್ದಾರೆ ನೋಡಿ. ಚಾಮುಂಡೇಶ್ವರಿ ಚಿಕ್ಕದು ಇದೆಲ್ಲ ಹೋಗ್ತಾ ಇದೆ. ಎಲ್ಲರೂ ಇವಾಗ ಹಂಗೆ ವಾಕಿಂಗ್ ಹೋಗ್ತಾರೆ. ಮುಗಿದ 10:30. ಬೇಗ ಅವಾಗ ಸಿಕ್ಕಿದ್ದು ಯಾವ ಆನೆ ಸಿಕ್ತದೆ ಆನೆ ಬರ್ತದೆ. ಲೇಟ್ ಆಗಿರೋ ಆನೆ ಲೇಟ್ ಆಗಿ ಬರ್ತದೆ. ಈಗ ಅದು ಹೋಗಿ ಕಾಡಕ್ಕೆ ಬಿಟ್ರೆ ಒಂದೊಂದು ಆನೆ 1-1.5 ಕಿಲೋಮೀಟರ್ 2 ಕಿಲೋಮೀಟರ್ ಹೋಗಿರ್ತದೆ. ಹಿಡ್ಕೊಂಡು ಬರೋ ಗಂಟ ಆ ಟೈಮಿಂಗ್ ಸ್ಟ್ಯಾಚ್ ಆದರೆ ಇಲ್ಲಿ ಬರ್ತಾನೆ ನಿಲ್ಲಿಸ್ತಾರೆ, ಇಲ್ಲಾಂದ್ರೆ ಆಗಲ್ಲ. ಆ ಥರ ಹತ್ರ ಇರೋ ಆನೆಗಳು ಬರ್ತದೆ ಅಷ್ಟೇ. ವಯಸ್ ಹೆಂಗಿತ್ತು ಆನೆ ವೀಕ್ಷಣೆ? ಚೆನ್ನಾಗಿತ್ತಲ್ಲ, ಆನೆ ಮುಟ್ಟದಂಗೆ ಆಯಿತು. ಆನೆ ಮುಟ್ಟಿದೆ, ಹಾಂ ಸ್ವಲ್ಪ ವಯಸ್ಸಾಗಿದೆ. ಎಲ್ಲಿ ಎಷ್ಟು ಹೇಳಿದ್ರಲ್ಲ 30 ವರ್ಷ ನೋಡಿ. ಇಲ್ಲೊಂದು ಕುಟಿ ಆನೆ ಹೋಗ್ತಾ ಇದೆ. ಸ್ವಲ್ಪ ಕ್ಯೂಟ್ ಆಗಿತ್ತು. ಆಚೆ ಕಾಣ ಸ್ವಲ್ಪ ಕರೆಕ್ಟ್ ಟೈಮಿಂಗ್ ನೋಡಿ. ಬೆಳಿಗ್ಗೆ ಎಷ್ಟೊತ್ತಿಗೆ ಓಪನ್ ಅಂತೆ? ಓಪನ್ ಓಪನ್ ಎಷ್ಟೊತ್ತಿಗೆ? ಬೆಳಿಗ್ಗೆ 9 ಗಂಟೆಯಿಂದ 10:30ನಾ? ಸಂಜೆ 4 ಗಂಟೆ. ಸಂಜೆ 4 ಗಂಟೆಗೆ. ಮತ್ತೆ ಇವಾಗೆಲ್ಲ ಕಾಡಿಗೆ ಹೋಗ್ತವೆ ಆನೆಗಳು. ಪರ್ಫೆಕ್ಟ್ ಟೈಮ್ ನಾವು ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ. ಸ್ವಲ್ಪ ಲೇಟ್ ಆಗಿದ್ರು ಮಿಸ್ ಆಗ್ಬಿಡ್ತಾಯಿತ್ತು. ಚೆನ್ನಾಗಿತ್ತಲ್ಲ ಮನೆ ನಿಮಗೆ? ಇವಾಗ ಏನು ಪ್ಲ್ಯಾನ್ಸ್ ಇಲ್ಲ. ಇವಾಗ ಡೈರೆಕ್ಟ್ ಹೋಗೋಣ ಅಂತ ಅಲ್ಲ ಧನುಷ್? ಬ್ಯಾಕ್ ಟು ಹೋಮ್. ಯಾಕಂದರೆ ಬಿದ್ದಪ್ಪ ಅವ್ರಿಗೆ ಆಫೀಸ್ ಇದೆ. ಸೊ ಹಾಗೆ ಇವಾಗ ವಾಪಸ್ ಹೋಗಬೇಕು ಇಷ್ಟೇ. ಇವಾಗ ಸ್ವಲ್ಪ ಆನೆ ಕಮ್ಮಿ ಇತ್ತು, ಆದರೂ ಓಕೆ, ಹತ್ರದಿಂದ ಸಿಕ್ತು ಮುಟ್ಟಕ್ಕೆ ನಮಗೆ. ಇನ್ನು ಅಭಿಮನ್ಯು ಎಲ್ಲ ಕಾರ್ಯಾಚರಣೆ ಹೋಗಿದೆ, ಅದಿನ್ನು ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಅಲ್ಲಿ ನೋಡಿ, ಅಲ್ಲಿ ಪಳಗ್ಸೋದು ಆನೆ ಕಾಣ್ತಾ ಇದೆಯಾ ಗೊತ್ತಿಲ್ಲ. ಝೂಮ್ ಮಾಡೋಣ ನೋಡಿ, ಇಲ್ಲಿ ಬಿದ್ದಿರೋದು. ಸೊ ಇಲ್ಲಿ ಒಂದು ಶೆಲ್ಟರ್ ಥರ ಮಾಡಿದ್ದಾರೆ ಚಿಕ್ಕದಾಗಿ. ವಾಶ್ರೂಮ್ ಇದೆ ಅಲ್ಲೇ. ಇದೀಗ ತುಂಬ ಬಿಸಿಲಿದೆ. ಇವಾಗ ರೀಸೆಂಟಾಗಿ ಆಗಿರೋದು. ನಾನು ಮುಂಚೆ ಒಂದ್ಸಲ ಬಂದೀನಿ ಇಲ್ಲಿಗೆ, ಮುಂಚೆ ಇದೆಲ್ಲ ಏನೂ ಆಗಿತ್ತಿಲ್ಲ ಅವಾಗ. ಆನೆ ನಕ್ಕು ಬಿಡ್ತು ಅಂತ ನೋಡಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಮುಗಿಸೋಣಲ್ಲ? ಬೇಡ ಬೇಡ, ವ್ಲಾಗ್ನ ಇಲ್ಲಿಗೆ ಮುಗಿಸೋಣ. ಹಾಂ, ಹೇಗನ್ನಿಸ್ತು? ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್? ಸಿಗ್ತದೆ, ಹೌದು, ಮುಟ್ಟಕ್ಕೆ ಸಿಗುತ್ತೆ ಆರಾಮಾಗಿ. ದರಿ 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 ದರಿ
ದರಿ ಅಂದರೆ ಎತ್ತುತ್ತೆ ಸೊಂಡ್ಲು ಸ್ವಲ್ಪ ಆನೆ ಭಾಷೆ ಕಲ್ತ್ಕೊಂಡ್ವಿ. ಬ್ಲಾಗ್ನ ಇಲ್ಲಿಗೆ ಮುಗಿಸೋಣ. ಆನೆನ ನಿಮಗೆ ರೋಡಲ್ಲಿ ಕಾಣಿಸ್ತೀವಿ ದರಿ ದರಿ ನಮಗೆ ಅದು ಎತ್ತು ನಮ್ಮ ಗಾಡಿ ಎತ್ತು ಬಿಸಾಕುತ್ತೆ ದರಿ ದರಿ ಅಂದರೆ. ಸೊ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸೋಣ. ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವೈಬ್ ವಿತ್ ಅಭಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸೋಣ.